ಅನೇಕ ಜನ, ಅನೇಕ ಶರಣರು ನಮಗೆ ಪ್ರಾಣ ಕೊಟ್ಟು ಧರ್ಮನ ಉಳಿಸ್ಕೊಟ್ಟೋಗಿದ್ದಾರೆ, ವಚನಗಳನ್ನು ಉಳಿಸ್ಕೊಟ್ಟೋಗಿದ್ದಾರೆ. ಲಿಂಗಾಯತ ಅಂತಕ್ಕಂಥದ್ದು ಇದು ಒಂದು ಜಾತಿಯಲ್ಲ. ಲಿಂಗಾಯತ ಅನ್ನುವಂಥದ್ದು ಇದೊಂದು ಜಾತಿಯಲ್ಲ, ಇದು ಒಂದು ಧರ್ಮ. ಜಾತಿ ಬೇರೆ, ಧರ್ಮ ಬೇರೆ. ಯಾರು ಬೇಕಾದರೂ ಲಿಂಗವಂತರಾಗಬಹುದು, ಯಾರು ಬೇಕಾದರೂ ಲಿಂಗವಂತರಾಗಬಹುದು. ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ವಿದ್ಯಾ ಇದ್ದವನು ವಿದ್ಯಾವಂತ, ಶೀಲ ಇದ್ದವನು ಶೀಲವಂತ, ಲಿಂಗ ಇದ್ದವನು ಲಿಂಗವಂತ. ಅವನು ಯಾರು ಬೇಕಾದರೂ ಆಗಿರ್ಬೋದು. ಆರವನಿಂದ ಹಿಡಿದು ಅಂತ್ಯಜನವರೆಗೆ ಯಾರು ಬೇಕಾದರೂ. ಈ ಧರ್ಮದ ಒಂದು ದೀಕ್ಷೆ ಅದು, ಈ ಧರ್ಮದ ಒಂದು ದೀಕ್ಷೆ. ಪ್ರತಿಯೊಂದು ಧರ್ಮದಲ್ಲೂ ಅವರದೇ ಆದ ಒಂದು ದೀಕ್ಷೆ ಇರುತ್ತೆ. ಕ್ರಿಶ್ಚಿಯಾನಿಟಿಯಲ್ಲಿ ಬ್ಯಾಪ್ಟಿಸಮ್ ಅಂತ ಒಂದು ಸಂಸ್ಕಾರ ಕೊಡ್ತಾರೆ. ಆ ಬ್ಯಾಪ್ಟಿಸಮ್ ಸಂಸ್ಕಾರವನ್ನು ಯಾವ ಜಾತಿಯವನು ತಗೊಂಡ್ರೂ ಆತ ಏನಾಗ್ತಾನೆ? ಕ್ರಿಸ್ತ ಆಗ್ತಾನೆ, ಕ್ರಿಶ್ಚಿಯನ್ ಆಗ್ತಾನೆ. ಮುಸಲ್ಮಾನರಲ್ಲೂ ಅವ್ರದ್ದೇ ಆದ ಒಂದು ಧರ್ಮ ಸಂಸ್ಕಾರ ಅಂತಿದೆ. ಆ ಸಂಸ್ಕಾರವನ್ನು ತಗೊಂಡ್ರೆ ಯಾರು ತಗೊಂಡ್ರು ಆತ ಏನಾಗ್ತಾನೆ? ಮುಸಲ್ಮಾನ ಆಗ್ತಾನೆ. ಬೌದ್ಧರಲ್ಲೂ ಅವ್ರದ್ದೇ ಆದ ಒಂದು ಧರ್ಮ ಸಂಸ್ಕಾರ ಅಂತಿದೆ. ಯಾರು ತಗೊಂಡ್ರು ಅವನೇನಾಗ್ತಾನೆ? ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ದಂಗೆ ಆಗ್ತದೆ. ಅದೇ ರೀತಿಯಲ್ಲಿ ಲಿಂಗಾಯತ ಅಂತಕ್ಕಂಥದ್ದು ಯಾರು ಲಿಂಗ ದೀಕ್ಷೆಯನ್ನು ಪಡ್ಕೊಂಡ್ರು ಕೂಡ ಆತ ಈ ಧರ್ಮವನ್ನು ಸ್ವೀಕಾರ ಮಾಡಿದ ಹಾಗೆ. ಆಮೇಲೆ ಒಂದು ಧರ್ಮ ಅಂತ ಕರೆಸ್ಕೋಬೇಕಾದ್ರೆ ಕೆಲವು ಲಕ್ಷಣಗಳನ್ನು ಕೇಳ್ತಾರೆ. ಆ ಎಲ್ಲ ಲಕ್ಷಣಗಳು ಲಿಂಗಾಯತಕ್ಕಿದೆ. ಯಾವ ಒಬ್ಬ ವ್ಯಕ್ತಿ ಲಿಂಗ ದೀಕ್ಷೆಯನ್ನು ಪಡ್ಕೊಂಡ್ರು ಕೂಡ ಆತ ಲಿಂಗಾಯತ. ಒಂದು ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಲಿಂಗಾಯತಕ್ಕೆ ಇದ್ದಾವೆ. ಜಾತಿ ಮತ್ತು ಧರ್ಮ ಇವೆರಡಕ್ಕೂ ಏನು ವ್ಯತ್ಯಾಸ? ಒಬ್ಬ ಟೈಲರ್ ಇದ್ದ. ಆ ಟೈಲರ್ ಏನು ಮಾಡ್ತಿದ್ದ ಅಂದರೆ, ಬಟ್ಟೆಯನ್ನು ಕತ್ತರಿಸಿ ಕತ್ರಿಯನ್ನು ನೆಲದ ಮೇಲೆ ಇಡ್ತಿದ್ದ. ಬಟ್ಟೆಯನ್ನು ಹೊಲ್ದು ಸೂಜಿಯನ್ನು ತನ್ನ ಟೊಪ್ಪಿಗೆ ಸಿಗಿಸ್ಕೊತಿದ್ದ. ಆ ಟೈಲರ್ಗೆ ಒಂದು 7-8 ವರ್ಷದ ಮಗ ಇದ್ದ. ಮಕ್ಕಳಲ್ಲಿ ಕುತೂಹಲ ಅಂತಕ್ಕಂಥದ್ದು ಒಂದು ಹುಟ್ಟು ಗುಣ. ಆ ಮಗು ಕೇಳ್ತು, ಅಪ್ಪ ಕತ್ರಿ ಬೆಲೆ ಎಷ್ಟು ಅಂತ ಕೇಳ್ದ. ಮಗ 200 ರೂಪಾಯಿ ಅಂದ. ಸೂಜಿ ಬೆಲೆ ಎಷ್ಟು ಅಂದರೆ 25 ಪೈಸಾ ಅಂದ. ಅದಕ್ಕೆ ಮಗ ಕೇಳ್ದ, ಅಲ್ಲಪ್ಪ 200 ರೂಪಾಯಿ ಬೆಲೆ ಬಾಳೋ ಕತ್ರಿನ ನೆಲದ ಮೇಲೆ ಇಡ್ತೀಯ, ಬರೀ 25 ಪೈಸಾ ಬೆಲೆ ಬಾಳೋ ಸೂಜಿನ ನಿನ್ನ ಟೊಪ್ಪಿಗೆ ಸಿಗಿಸ್ಕೊತೀಯಲ್ಲ ಅಂದ. ಅದಕ್ಕೆ ತಂದೆ ಮಗನಿಗೆ ಹೇಳ್ದ, ಇದು ಎಷ್ಟೇ ಬೆಲೆ ಬಾಳಿದ್ರೂ ಇದ್ರ ಸ್ಥಾನ ಇಲ್ಲೇ. ಇದು ಎಷ್ಟೇ ಕಮ್ಮಿ ಬೆಲೆ ಬಾಳಿದ್ರು ಇದ್ರ ಸ್ಥಾನ ಇಲ್ಲಿ ಅಂದ. ಯಾಕಪ್ಪ ಅಂತ ಕೇಳ್ದವ. ಅದಕ್ಕೆ ಮಗನಿಗೆ ತಿಳಿಯುವಂಗೆ ಹೇಳ್ದ, ಅಪ್ಪ ನೋಡು, ಕತ್ರಿ ಕೆಲಸ ಏನು ಅಂದರೆ, ನೀವೆಷ್ಟೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಟ್ಟೆ ತಂದರೂ ಕೂಡ ಕತ್ತರಿಸಿ ಎಸೆಯೋದೇ ಕತ್ರಿ ಕೆಲಸ. ಎಂಥ ಪೀಸ್ ಆಗಿರ್ತಕ್ಕಂಥ ಬಟ್ಟೆ ಇದ್ರೂ ಕೂಡ ಹೊಲ್ದು ಒಂದುಗೂಡಿಸ್ತಕ್ಕಂಥದ್ದೇ ಸೂಜಿ ಕೆಲಸ. ಜಾತಿ ಅಂದರೆ ಕತ್ರಿ ಇದ್ದಂಗೆ, ಧರ್ಮ ಅಂದರೆ ಸೂಜಿ ಇದ್ದಂಗೆ. ಇವನಾರು ಅಂತಕ್ಕಂಥದ್ದು ಜಾತಿ, ಇವ ನಮ್ಮವ ಅಂತಕ್ಕಂಥದ್ದು ಸೂಜಿ. ನೀವೆಂಥ ರೇಷ್ಮೆ ಪಿತಾಂಬರ ಕೋಟಿಗಟ್ಟಲೆ ಬೆಲೆ ಬಾಳೋ ಬಟ್ಟೆ ತಂದರೂ ಕೂಡ ಕತ್ರಿ ಕೆಲಸ ಏನು ಅಂದರೆ ಪೀಸ್ ಮಾಡೋದೇ ಕತ್ರಿ ಕೆಲಸ. ನೀವೆಂಥ ಪೀಸ್ ಆಗಿರ್ತಕ್ಕಂಥ ಬಟ್ಟೆ ಇದ್ರೂ ಕೂಡ ಹೊಲ್ದು ಒಂದುಗೂಡಿಸ್ತಕ್ಕಂಥದ್ದೇ ಸೂಜಿ ಕೆಲಸ. ಹಾಗಾಗಿ ಜಾತಿ ಅಂದರೆ ಕತ್ರಿ ಇದ್ದಂಗೆ, ಧರ್ಮ ಅಂದರೆ ಸೂಜಿ ಇದ್ದಂಗೆ. ಇವನಾರು ಅಂತಕ್ಕಂಥದ್ದು ಜಾತಿ, ಇವ ನಮ್ಮವ ಅಂತಕ್ಕಂಥದ್ದು ಸೂಜಿ. ಲಿಂಗಾಯತ ಅಂತಕ್ಕಂಥದ್ದು
ಲಿಂಗವಂತ ಅಂತಕ್ಕಂಥದ್ದು ಇದು ಒಂದು ಧರ್ಮ, ಇದು ಒಂದು ಧರ್ಮ. ಯಾರು ಬೇಕಾದರೂ ಲಿಂಗ ಕಟ್ಕೋಬಹುದು, ಯಾರು ಬೇಕಾದರೂ ಲಿಂಗ ಕಟ್ಕೋಬಹುದು ಅಂತಾನೆ ಈ ಲಿಂಗವಂತ ಧರ್ಮದಲ್ಲಿ 99 ಪಂಗಡಗಳನ್ನು ಗುರುತಿಸಿದ್ದಾರೆ. ಹಡಪದ ಲಿಂಗಾಯತರಿದ್ದಾರೆ, ಮಡಿವಾಳ ಲಿಂಗಾಯತರಿದ್ದಾರೆ, ರೆಡ್ಡಿ ಲಿಂಗಾಯತರಿದ್ದಾರೆ, ಕುರುಬ್ ಲಿಂಗಾಯತರಿದ್ದಾರೆ, ಬಣಜಿಗರ ಲಿಂಗಾಯತರಿದ್ದಾರೆ, ಪಂಚಮಸಾಲಿ, ಸಾದ. ಈ 99 ಪಂಗಡಗಳು ಹೇಗೆ ಹುಟ್ಟುಕೊಂಡು ಅಂದರೆ ಅವರೆಲ್ಲರೂ ಲಿಂಗ ಕಟ್ಕೊಂಡ್ರು. ಅವರು ಈ ಧರ್ಮಕ್ಕೆ ರೆಡ್ಡರ್ ಲಿಂಗ ಕಟ್ಕೊಂಡ್ರು, ರೆಡ್ಡಿ ಲಿಂಗಾಯತರಾದರು. ಶೆಟ್ರ ಲಿಂಗ ಕಟ್ಕೊಂಡ್ರು, ಶೆಟ್ರ ಲಿಂಗಾಯತರಾದರು. ನೊಣೊಬ್ರು ಲಿಂಗ ಕಟ್ಕೊಂಡ್ರು. ನೊಳಂಬ ಅಂತ ಒಂದು ರಾಜವಂಶ ಇತ್ತು, ರಾಣಿ ಚಾಮಲಾದೇವಿ ಅಂತ ಆಳ್ತಿದ್ಲು. ಇಡೀ ನೊಳಂಬ ವಂಶ ಪೂರ ಲಿಂಗ ಕಟ್ಕೊಳ್ತಾರೆ. ಈಗ ನೊಣೊಬ್ರು ಅಂತಾರೆ ಅವ್ರಿಗೆ, ನೊಳಂಬ ಹೋಗಿ ನೊಣೊಬ್ಬ ಲಿಂಗಾಯತರಂತಾರೆ. ಹಂಗೆ ಪ್ರತಿ ಮಡಿವಾಳರ ಲಿಂಗ ಕಟ್ಕೊಂಡ್ರು, ಮಡಿವಾಳ ಲಿಂಗಾಯತರು ಅಂದರು. ಯಾರು ಬೇಕಾದರೂ ಲಿಂಗ ಕಟ್ಕೋಬಹುದು ಅಂತಕ್ಕಂಥದ್ದನ್ನ ಸ್ವತಃ ಬಸವಣ್ಣವರೇನು ಶರಣರ ಮುಂದೆ ಅವರ ಹೆಸರುಗಳನ್ನು ಇಟ್ಟಿದ್ದಾರೆ, ಮುಂದಿನ ಪೀಳಿಗೆ ಗೊತ್ತಾಗ್ಲಿ ಅಂತ ಒಂದು ಅರ್ಥ. ಎಲ್ಲರೂ ಕಟ್ಕೊಂಡಿದ್ರು ಅಂತ. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಒಕ್ಕಲಿಗ ಮುದ್ದಣ್ಣ, ತುರುಗಾಯಿ ರಾಮಣ್ಣ, ಅಂಬಿಗರ ಚೌಡಯ್ಯ, ಕಿನ್ನರಿ ಬೊಮ್ಮಯ್ಯ, ಎಲ್ಲ ಜಾತಿಯವರು ಲಿಂಗ ಕಟ್ಕೊಂಡಿದ್ರು ಅಂತ ಮುಂದಿನ ಪೀಳಿಗೆಗೆ ಒಂದಿಷ್ಟು ಗೊತ್ತಾಗ್ಲಿ ಅಂತ. ಹಾಗಾಗಿ ಇದು ಒಂದು ಜಾತಿ ಅಲ್ಲ, ಇದು ಒಂದು ಧರ್ಮ. ಇದರ ಧರ್ಮ ಗುರು ಯಾರು ಅಂದರೆ ಪ್ರತಿಯೊಂದು ಧರ್ಮಕ್ಕೂ ಒಬ್ಬ ಗುರು ಅಂತಿರ್ತಾನೆ. ಕ್ರೈಸ್ತ ಧರ್ಮದ ಧರ್ಮಗುರು ಯೇಸು ಕ್ರಿಸ್ತ, ಮುಸಲ್ಮಾನ ಧರ್ಮದ ಧರ್ಮಗುರು ಮೊಹಮ್ಮದ್ ಪೈಗಂಬರ್, ಜೈನ ಧರ್ಮದ ಧರ್ಮಗುರು ಮಹಾವೀರ, ಸಿಖ್ ಧರ್ಮದ ಧರ್ಮಗುರು ನಾನಕ್, ಬೌದ್ಧ ಧರ್ಮದ ಧರ್ಮಗುರು ಬುದ್ಧ. ಲಿಂಗವಂತ ಧರ್ಮದ ಧರ್ಮಗುರು ಯಾರು ಅಂದ್ರೆ ಬಸವಣ್ಣ. ಲಿಂಗವಂತ ಧರ್ಮದ ಧರ್ಮಗುರು ಯಾರು ಅಂದ್ರೆ ಬಸವಣ್ಣ. ಯಾಗ್ರಿ ಬಸವಣ್ಣ ಅಂತ ಹೇಳ್ತೀರಿ ನೀವು ಅಂದರೆ, ನೀವೊಂದಿಷ್ಟು ಲಿಂಗವಂತರು, ಯಾವುದಾದ್ರೂ ಒಂದು ತಂದೆ ಒಂದು ಮಗು ನನಗೆ ಹುಟ್ಟಿಲ್ಲ ಅಂದರೆ DNA ಅಂತ ಚೆಕ್ ಮಾಡ್ತಾರೆ. ಹಂಗೆ ಈ ಲಿಂಗವಂತ ಸಮಾಜದ DNA ಅಂತ ನೀವು ಚೆಕ್ ಮಾಡ್ತಾ ಹೋದ್ರೆ ನಿಮ್ಮಪ್ಪ ಯಾರು ಅಂತ ಗೊತ್ತಾಗ್ತದೆ. 800 ವರ್ಷಗಳಿಂದ ಏನು ನಡೆದು ಬಂದ ದಾರಿ ಇದೆ, ಈ ದಾರಿನ ಒಂದಿಷ್ಟು ನೀವು ವಿಚಾರ ಮಾಡ್ತಾ ಹೋದ್ರೆ ನಿಮ್ಮಪ್ಪ ಯಾರು ಅಂತ ಗೊತ್ತಾಗ್ತದೆ. ಸುಮ್ಮನೆ ಒಂದು ಕತೆ ಹೇಳ್ತಾರೆ, ಅಕ್ಬರ್ ಬೀರಬಲ್ದೊಂದು ಕತೆ. ಬೀರಬಲ್ ಬಹಳ ಬುದ್ಧಿವಂತ, ಚಾಣಾಕ್ಷ. ನಿಮ್ಗೆಲ್ಲರಿಗೂ ಗೊತ್ತು ಅಕ್ಬರ್ ಬೀರಬಲ್ ಕತೆ ಪ್ರಸಿದ್ಧ. ಒಂದ್ಸರಿ ಬೇರೆ ರಾಜ್ಯದವನು ಬೀರಬಲ್ಗೆ ತನ್ನ ರಾಜ್ಯಕ್ಕೆ ಆಹ್ವಾನ ಮಾಡಿರ್ತಾರೆ. ಆ ರಾಜನನ್ನ ಒಂದು ಸರಿನೂ ಬೀರಬಲ್ ನೋಡಿರಲ್ಲ. ಬೀರಬಲ್ ಒಂದಿಷ್ಟು ಉಡುಗೊರೆಗಳನ್ನು ತಗೊಂಡು ಆ ರಾಜ್ಯಕ್ಕೆ ಹೋಗ್ಬೇಕಾಗಿರುತ್ತೆ, ಅವನಿಗೆ ಕರೆದಿರ್ತಾರೆ. ಅದಕ್ಕೆ ಆ ಪಕ್ಕದ ರಾಜ ಏನು ಮಾಡಿರ್ತಾನೆ ಅಂದರೆ, ಬೀರಬಲ್ ಬಹಳ ಬುದ್ಧಿವಂತ, ಚಾಣಾಕ್ಷ ಅಂತ ಗೊತ್ತಿರುತ್ತೆ, ಅವನೊಂಚೂರು ಪರೀಕ್ಷೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಒಂದೇ ವೇಷಭೂಷಣಗಳನ್ನು ಹಾಕ್ತಾರೆ. ರಾಜ, ಮಂತ್ರಿ, ಸೈನಿಕರಿಂದ ಹಿಡಿದು ಎಲ್ಲರೂ ಒಂದೇ ಥರ ವೇಷಗಳನ್ನು ಧಾರಣೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಒಂದೇ ಥರದ ಚೇರ್ ಮೇಲೆ ಕೂಡ್ತಾರೆ. ರಾಜ ಒಂದು ಚೇರು, ಪ್ರಧಾನಿ ಒಂದು ಇಲ್ಲ, ಎಲ್ಲರೂ ಒಂದೇ ಚೇರ್ ಮೇಲೆ ಕೂಡ್ತಾರೆ. ಬೀರಬಲ್ ಅರಮನೆ ಒಳಗಡೆ ಬರ್ತಾನೆ. ಒಳಗಡೆ ಬಂದು ನೋಡ್ತಾನೆ, ಎಲ್ಲರೂ ವೇಷಭೂಷಣಗಳು ಒಂದೇ, ಎಲ್ಲರೂ ಚೇರ್ ಮೇಲೆ ಕೂತಾರೆ. ಒಂದು ಸರಿನೂ ರಾಜನ ನೋಡಿಲ್ಲ ಬೀರಬಲ್. ಅದಕ್ಕೆ ಒಂದಿಷ್ಟು ಒಳಗಡೆ ಬಂದ. ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಬೀರಬಲ್ ಗೊತ್ತಾಯ್ತು, ನನ್ನ ಬುದ್ಧಿಮತ್ತೆ ಪರೀಕ್ಷೆ ಮಾಡೋಕ್ಕೆ ಇವರು ಈ ನಾಟಕ ಸೃಷ್ಟಿ ಮಾಡಿದ್ದಾರೆ ಅಂತ. ಒಳಗಡೆ ಬಂದ, ಸೂಕ್ಷ್ಮವಾಗಿ ಎಲ್ಲರನ್ನೂ ನೋಡ್ತಾ ಬಂದ. ಎಲ್ಲರನ್ನೂ ನೋಡ್ತಾ ನೋಡ್ತಾ ಸೀದಾ ಎಲ್ಲಿಗೆ ಬಂದ ಅಂದರೆ, ಉಡುಗೊರೆಗಳನ್ನು ತಗೊಂಡು ರಾಜನ ಹತ್ರಕ್ಕೆ ಬಂದ. ಮಹಾಪ್ರಭು, ನಮ್ಮ ಉಡುಗೊರೆಗಳನ್ನು ತಾವು ಸ್ವೀಕಾರ ಮಾಡ್ರಿ ಅಂತ ಕೇಳ್ದ. ಅದಕ್ಕೆ ರಾಜ ಎದ್ದು ನಿಂತು ಕೇಳ್ದ, ಅಲ್ಲ ಬೀರಬಲ್, ನನ್ನನ್ನು ಒಂದು ಸತಿನೂ ನೀನು ನೋಡಿಲ್ಲ. ನಾವೆಲ್ಲರೂ ಒಂದೇ ವೇಷಭೂಷಣಗಳನ್ನು ಹಾಕಿದ್ದೀವಿ, ಒಂದೇ ಥರದ ಆಸನದ ಮೇಲೆ ಕೂತಿದ್ದೀವಿ, ನಾನೇ ರಾಜ ಅಂತ ನೀನು ಯಾಕೆ ಕಂಡಿಡ್ದೆ? ಅದಕ್ಕೆ ಬೀರಬಲ್ ಹೇಳ್ದ, ಮಹಾರಾಜ, ನಾನು ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಗೊತ್ತಾಯಿತು ನೀವು ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಈ ನಾಟಕ ಮಾಡಿದ್ದೀರಾ ಅಂತ. ಎಲ್ಲರನ್ನೂ ಸೂಕ್ಷ್ಮವಾಗಿ ನೋಡಿದೆ, ಎಲ್ಲರನ್ನೂ ಸೂಕ್ಷ್ಮವಾಗಿ ನೋಡಿದೆ. ಎಲ್ಲರ ಕಣ್ಣುಗಳು ಒಂದು ಸರಿ ನನ್ನನ್ನು ನೋಡ್ತಿದ್ವು, ಮತ್ತೊಂದು ಸರಿ ಮತ್ಯಾವುದೋ ವ್ಯಕ್ತಿಯನ್ನು ನೋಡ್ತಿದ್ವು.
ಎಲ್ಲರ ಕಣ್ಣುಗಳು ಒಂದು ಸರಿ ನನ್ನನ್ನು ನೋಡ್ತಿದ್ವು, ಮತ್ತೊಂದು ಸರಿ ಮತ್ಯಾವುದೋ ವ್ಯಕ್ತಿಯನ್ನು ನೋಡ್ತಿದ್ವು. ಆ ಎಲ್ಲ ಕಣ್ಣುಗಳು ಯಾವ ವ್ಯಕ್ತಿಯನ್ನು ನೋಡ್ತಾ ಇದ್ದಾವೆ ಆತನೇ ಮಹಾರಾಜ ಅಂತ ನಿಮ್ಮ ಹತ್ರಕ್ಕೆ ಬಂದೆ. ಹಾಗೆ ಬಸವಣ್ಣನವರ ನಂತರ ಅನೇಕ ಪುರಾಣಗಳು, ಜನಪದ ಸಾಹಿತ್ಯ, ಬಸವಣ್ಣನವರ ನಂತರ ಆಗೋಗಿರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಆಗಿರ್ಬೋದು, ಸರ್ವಜ್ಞ ಆಗಿರ್ಬೋದು, ಷಣ್ಮುಖ ಶಿವಯೋಗಿಗಳಾಗಿರ್ಬೋದು, ಈ ಎಲ್ಲ ವಚನಕಾರರ ನಂತರದಲ್ಲೂ ಕೂಡ ನಾವು ಅದನ್ನು ವಿಚಾರ ಮಾಡ್ತಾ ಬಂದಾಗ ಎಲ್ಲರ ಕಣ್ಣುಗಳು ಯಾರ ಮೇಲೆ ದೃಷ್ಟಿ ನೆಟ್ಟಿದವೆ ಅಂದರೆ ಅದು ಬಸವಣ್ಣ. ಯಾರ ಮೇಲೆ ದೃಷ್ಟಿ? ಇಡೀ ವಚನ ಸಾಹಿತ್ಯವನ್ನು ಒಂದ್ಸರಿ ನೀವೆಲ್ಲರೂ ಅಧ್ಯಯನ ಮಾಡಿ ನೋಡ್ರಿ. ಆ ಎಲ್ಲ ವಚನಗಳು ಅದು ಸಮಕಾಲೀನರು, ನಂತರದ ಪುರಾಣಗಳಂತ ಆಮೇಲೆ ಆಯ್ತು. ಆ ಸಮಕಾಲೀನರ ವಚನಗಳನ್ನು ನೋಡಿದ್ರು ಕೂಡ ಅವರ ಎಲ್ಲರ ದೃಷ್ಟಿ ಯಾರ ಮೇಲಿದೆ? ಆಯಿತ್ತು ಬಸವ ನಿನ್ನಿಂದ ಗುರುಸ್ವಾಯಿತ್ತವನಿಗೆ, ಆಯಿತ್ತು ಬಸವ ನಿನ್ನಿಂದ ಲಿಂಗಸ್ವಾಯಿತ್ತವನಿಗೆ, ಆಯಿತ್ತು ಬಸವ ನಿನ್ನಿಂದ ಜಂಗಮ ಸ್ವಾಯಿತ್ತವನಿಗೆ, ಆಯಿತ್ತು ಬಸವ ನಿನ್ನಿಂದ ಪ್ರಸಾದ ಸ್ವಾಯಿತ್ತವನಿಗೆ, ಇಂತಿ ಚತುರ್ವಿಧ ಸ್ವಾಯಿತ್ತವ ನೀನೇ ಆಗು ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಲಾಸವಾದ ಲೈಸಂಗನ ಬಸವಣ್ಣ. ಈಗ ನಾನು ಈ ಮಠದಲ್ಲಿದ್ದೀನಿ. ಯಾರಾದರೂ ನನಗೆ ಪತ್ರ ಬರಿಬೇಕಾದ್ರೆ ಏನಂತ ಬರಿಬೇಕು? ಕೇರ್ ಆಫ್ ವಿಜಯ ಮಹಾಂತೇಶ್ವರ ಮಠ ಅಂತ ಬರಿಬೇಕು, ಹೌದಾ? ಹಾಗೆ ಬಸವಣ್ಣನವರು ಪರಮಾತ್ಮ ಬಸವಣ್ಣನವರ ಕೇರ್ ಆಫ್ ಅಲ್ಲದರಂತ. ನೀವು ದೇವಸ್ಥಾನಗಳು ತಗೊಳ್ರಿ, ಇವತ್ತು ಪುರಾಣಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ಶರಣರು ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಕರೆಯೋದು. ಪುರಾಣಗಳಲ್ಲಿ ಒಂದು ಪೌರಾಣಿಕ ಕತೆ, ಬಸವಣ್ಣವರು ಯಾವುದೇ ಒಬ್ಬ ಮಹಾತ್ಮನ ಹುಟ್ಟಬೇಕಾದ್ರೆ ಅವನು ಕೈಲಾಸದಲ್ಲಿ ಏನಾರ ಆಗಿರಬೇಕು, ಭೂಲೋಕಕ್ಕೆ ಬರಬೇಕು. ಈ ರೀತಿ ಒಂದು ಪುರಾಣದ ಒಂದು ಕಲ್ಪನೆ, ಪೌರಾಣಿಕ ಕಲ್ಪನೆ ಹೇಳ್ತದೆ. ಒಂದು ಸರಿ ನಾರದ ಹಿಂಗೆ ಶಿವನ ಹತ್ರ ಹೋದಾಗ ಶಿವ ಕೇಳ್ದ, ಎಲ್ಲರೂ ಭೂಲೋಕದಲ್ಲಿ ಚೆನ್ನಾಗಿದ್ದಾರ ಅಂತ ಕೇಳಿದಾಗ ಇಲ್ಲ, ಧರ್ಮ ಹಾಳಾಗಿದೆ, ಅದಕ್ಕೆ ಯಾರಾದರೂ ಒಂದು ಧರ್ಮಕ್ಕೆ ಉದ್ಧಾರಕ್ಕೆ ಬೇಕು ಅಂತ ಹೇಳಿದಾಗ ತನ್ನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ನಂದೀಶನನ್ನ ಕಳಿಸ್ಕೊಟ್ರು. ಈ ಪೌರಾಣಿಕ ಕತೆ ನಂದೀಶನನ್ನ ಕಳಿಸ್ಕೊಟ್ರು ಅಂತ ಹೇಳಿದ್ರಿಂದ ಇವತ್ತು ನಮ್ಮ ಎಲ್ಲ ಬಸವಣ್ಣನ ದೇವಸ್ಥಾನ ಅಂತ ಕರೆದಿರೋ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತೇನು ಮಾಡಿದೀವಿ ನಾವು? ನಂದಿ ಕೂಡ್ಸಿದೀವಿ. ಒಂದು ಮಾತನ್ನ ತಿಳ್ಕೊಳ್ರಿ, ಇವತ್ತು ಯೇಸು ಕ್ರಿಸ್ತನನ್ನ ಕುರಿಮರಿಗೆ ಹೋಲಿಕೆ ಮಾಡ್ತಾರೆ. ಯೇಸು ಕ್ರಿಸ್ತನನ್ನ ನೀವೆಲ್ಲಾದ್ರೂ ನೋಡ್ರಿ, ಒಂಚೂರು ಕುರಿಮರಿ ಇಟ್ಕೊಂಡಿದ್ದ ಫೋಟೋ ಇರುತ್ತೆ ಯೇಸು ಕ್ರಿಸ್ತನ್. ಬುದ್ಧನನ್ನ ಜಿಂಕೆಗೆ ಹೋಲಿಕೆ ಮಾಡ್ತಾರೆ, ಬುದ್ಧನನ್ನ ಜಿಂಕೆಗೆ ಹೋಲಿಕೆ ಮಾಡ್ತಾರೆ. ಯಾಕೆ ಅಂದರೆ ಆ ಜಿಂಕೆಯಲ್ಲಿರ್ತಕ್ಕಂಥ ಸಾತ್ವಿಕ ಗುಣಗಳು ಬುದ್ಧನಲ್ಲಿ ಇತ್ತು, ಆ ಕುರಿಮರಿಯಲ್ಲಿರ್ತಕ್ಕಂಥ ನಿಷ್ಕಲ್ಮಶವಾದ ಗುಣ ಯೇಸು ಕ್ರಿಸ್ತನಲ್ಲಿ ಇತ್ತು. ಹಾಗೆ ಬಹಳ ಜನ, ಅದರಲ್ಲೂ ಲಿಂಗವಂತರು ವಿಶೇಷವಾಗಿ ರೈತರೇನೆ, ಬಿದ್ದವರನ್ನ ರೈತರನ್ನ ಒಂದು ಎತ್ತತಕ್ಕಂಥದ್ದು ಎತ್ತಿಯಾಗೋ ಬಿದ್ದವರನ್ನ ಮೇಲೆತ್ತತಕ್ಕಂಥ ಧರ್ಮಋಷಭ ಬಸವಣ್ಣ ಅಂತ ಬಸವಣ್ಣನನ್ನ ನಂದಿಗೆ ಹೋಲಿಕೆ ಮಾಡಿದ್ರು. ಇನ್ನು ಪುರಾಣಕಾರರು ಕೂಡ ನಂದಿನೇ ಅವತಾರ ಎತ್ತಿ ಬಂದ ಅನ್ನೋ ಕಾರಣಕ್ಕೆ ಇವತ್ತೇನು ಮಾಡಿದ್ರು ಅಂದ್ರೆ ಎಲ್ಲ, ಇವತ್ತು ನಾವೆಷ್ಟು ಅಜ್ಞಾನದಲ್ಲಿದ್ದೀವಿ ಹೇಳ್ತೀನಿ. ಯಾವುದಾದ್ರೂ ಚರ್ಚು ಒಳಗಡೆ ಹೋಗಿ ನೋಡ್ರಿ, ಒಳಗಡೆ ಕುರಿಮರಿ ಕೂಡಿಸಿರ್ತಾರೇನ್ರಿ? ಇನ್ನು ಯಾವುದಾದ್ರೂ ಬೌದ್ಧ ಟೆಂಪಲ್ಗಳಲ್ಲಿ ಹೋಗಿ ನೋಡ್ರಿ, ಒಳಗಡೆ ಹೋಗಿ ಜಿಂಕೆ ಕೂಡಿಸಿರ್ತಾರೆ. ಅಂತ ಮಹಾತ್ಮ ವಿಶ್ವಗುರು ಬಸವಣ್ಣನ ದೇವಸ್ಥಾನ ಅಂತ ಮಾಡಿದರೆ ಏನು ಕೂಡಿಸ್ತೀವಿ ನಾವು? 4 ಎತ್ತಿನ 4 ಕಾಲಿನ ಎತ್ತನ್ನ ಬಸವಣ್ಣ ಅಂತ ಕೂಡಿಸ್ತೀವಿ. ಅಂದರೆ ಎಷ್ಟು ಅಜ್ಞಾನದಲ್ಲಿ ನಾವು ಇದ್ದೀವಿ ಅಂತೇಳಿ. ಆದರೆ ಇದು ಏನೇ ಆಗಿರಲಿ, ಇವತ್ತು ಅನೇಕ ಕಲ್ಯಾಣದ ಬಸವಣ್ಣನ ಗುಡಿ ಅಂತ ಕಟ್ಟಿದ್ರಲ್ಲೂ ಕೂಡ ನಂದಿಗಳೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಆ ಪೌರಾಣಿಕ ಕಲ್ಪನೆ ಪ್ರಕಾರ ನಂದಿ ಹುಟ್ಟಿ ಬಂದ, ಹಾಗಾಗಿ ಆ ಒಂದು ದೇವಸ್ಥಾನ ಮಾಡೋದಲ್ಲೆಲ್ಲ ನಂದಿ ಕೂಡಿಸುವಂಥ ಅಜ್ಞಾನದಲ್ಲಿ ನಮ್ಮ ಜನ ಇದ್ದಾರೆ. ಇದು ಏನೇ ಆಗಿದ್ರೂ ಕೂಡ ಈ ಕರ್ನಾಟಕದಲ್ಲೇ ಆಗಿರ್ಬೋದು ಅಥವಾ ಬಾರ್ಡ್ರು ತಮಿಳ್ನಾಡು ಆಗಿರ್ಬೋದು, ಈ ಕಡೆ ಕೇರಳ, ಈ ಕಡೆ ಆಂಧ್ರ, ಎಲ್ಲೇ ಒಂದು 10 ಮನೆ ಲಿಂಗಾಯತರ ಮನೆ ಅಂತ ಇದ್ರೂ ಅದ್ರ ಮಧ್ಯೆ ಒಂದು ಬಸವೇಶ್ವರ ದೇವಸ್ಥಾನ ಅಂತದವು. ನಮ್ಮ ಬಸವಣ್ಣನೇ ನಮ್ಮ ಧರ್ಮಗುರು ಅನ್ಲಿಕ್ಕೆ ಏನು ನಿಮಗೆ ಆಧಾರ ಅಂತ ನಾನು ಕೇಳಿದರೆ, ನೀವು ಎಲ್ಲೇ ಹೋಗಿ ನೋಡ್ರಿ, 800 ವರ್ಷದಿಂದ ಈಚೆ ನಡ್ಕೊಂಡು ಬಂದಿರತಕ್ಕಂಥ ಒಂದು ಇದರಲ್ಲಿ ನೀವು ಯಾರಿಂದನೋ ಬೇರೆಯವರಿಂದ ಹುಟ್ಟಿತು ಅಂತ ಹೇಳ್ತಿರಲ್ಲ, ಅವರು ದೇವಸ್ಥಾನಗಳು ಯಾಕಿಲ್ಲ? ಇತಿಹಾಸ ತೆಗೆದು ನೋಡ್ರಿ ನೀವು.
ಎಲ್ಲ ಊರುಗಳಲ್ಲೂ ಬಸವಣ್ಣನ ದೇವಸ್ಥಾನ, 10 ಮನೆ 15 ಮನೆ. ನಮ್ಮ ಭಾಗದಲ್ಲಿ ಒಂದಿಷ್ಟು ಹಿಂದೆಲ್ಲ ಕಾಲ್ರ ಪ್ಲೇಗು ಇಂಥವೆಲ್ಲ ಬಿಟ್ಟು ಹೋದಾಗ ಹಾಳೂರು ಅಂತದವೆ, ಅಂದರೆ ಹಾಳು ಬಿದ್ದಿರೋ ಊರುಗಳು, ಅಲ್ಲೆಲ್ಲ ಹಳೆ ದೇವಸ್ಥಾನಗಳು, ಬಸವಣ್ಣನ ಗುಡಿಗಳಿದ್ದಾವೆ. ನೀವು ಇನ್ಯಾರಿಂದನೋ ಧರ್ಮ ಹುಡ್ತು ಅಂತ ಹೇಳ್ತಿರಲ್ಲ, ಅವ್ರ ಹೆಸರು ಅಥವಾ ಅವ್ರ ಧರ್ಮ, ಅವರ ಒಂದು ದೇವಸ್ಥಾನ ಯಾಕಿಲ್ಲ ಇತಿಹಾಸದಲ್ಲಿ? ನಿಮ್ಮ ಹೆಸರುಗಳು ತಗೊಳ್ರಿ. 800 ವರ್ಷದಿಂದ ಈಚೆ ಬಂದಿರತಕ್ಕಂಥ ನಿಮ್ಮ ಅಜ್ಜ ಮುತ್ತಜ್ಜನ ಹೆಸರುಗಳು ತಗೊಳ್ರಿ. ಏನದವ್ರಿ? ಬಸಪ್ಪ, ಬಸವಂತಪ್ಪ, ಬಸವಣ್ಣಪ್ಪ, ಚನ್ನಬಸಪ್ಪ, ಬಸವಲಿಂಗಪ್ಪ. ಇಂಥ ಒಂದು ಊರಿನಲ್ಲಿ ಎಷ್ಟು ಜನ ಬೇಕು? ಬಸವಲಿಂಗಯ್ಯ, ಚನ್ನಬಸ, ಅವ್ರ ಹೆಸರು ಅವೇ ಇದಾವೆ. ಚನ್ನಬಸಯ್ಯ, ಬಸಯ್ಯ, ಬಸವಲಿಂಗಯ್ಯ. ಮತ್ತು ನೀವು ಯಾರಿಂದನೋ ಧರ್ಮ ಹುಟ್ಟು ಅಂತಿರಲ್ಲ, ಅವ್ರ ಹೆಸರು ಯಾಕಿಲ್ಲ? ಅವ್ರ ಹೆಸರು ಇರ್ಬೇಕಿತ್ತಲ್ಲ ಇತಿಹಾಸದಲ್ಲಿ, ಬಸವಣ್ಣನ ಹೆಸರು ಯಾಕಿದೆ? ಆಮೇಲೆ ಇವರು ಎಲ್ಲೆಲ್ಲೋ ಹುಟ್ಟಿದ್ರು, ಯಾವ್ಯಾವುದೋ ಕೇದಾರದಲ್ಲಿ, ಕಾಶಿಯಲ್ಲಿ, ಇಲ್ಲೆಲ್ಲ ಹುಟ್ಟಿದ್ರು ಅಂತ ಇಟ್ಕೊಳ್ರಿ. ಅಲ್ಲೆಲ್ಲ ಲಿಂಗಾಯತರು ಯಾಕ್ರಿ ಇಲ್ಲ? ಔಷಧಿ ಹುಡುಕಿದ್ರು ಒಂದು ಮನೆ ನಿಮಗೆ ಲಿಂಗಾಯತರ ಮನೆ ಸಿಗೋದಿಲ್ಲ. ಕೇದಾರಕ್ಕೆ ಹೋಗಿ ನೋಡ್ರಿ, ಅದವ ಲಿಂಗಾಯತರು ಇದಾರೇನ್ರಿ? ಇಲ್ಲ. ಇನ್ನು ನೀವು ಆಂಧ್ರ, ಅದು ನಮ್ಮ ಬಾರ್ಡ್ರಲ್ಲಿ, ಅದು ನೀವೆಲ್ಲೇ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ನೀವು ಯಾವುದೇ ದೇಶದಲ್ಲಿ ಎಲ್ಲೇ ಲಿಂಗವಂತರಿದ್ರು ಅವ್ರ ಮಾತೃಭಾಷೆ ಕನ್ನಡ. ಅವ್ರ ಮಾತೃಭಾಷೆ ಕನ್ನಡ. ಎಲ್ಲೇ ಇರ್ಬೋದು ಅವರು. ಅಂದ್ರೆ ಈ ಧರ್ಮ ಕನ್ನಡದಲ್ಲಿ ಹುಟ್ಟಿದ್ದು, ಈ ಧರ್ಮ ಕನ್ನಡದಲ್ಲಿ ಹುಟ್ಟಿದ್ದು. ಬೇರೆ ಎಲ್ಲೆಲ್ಲ ಹುಟ್ಟಿದ್ದು ಅಂತ ಹೇಳಿದ್ರೆ ಆ ಭಾಷೆಯಲ್ಲಿ ಧರ್ಮ ಹುಟ್ಟಿಲ್ಲ. ಆ ರಾಜ್ಯಗಳಲ್ಲಿ ಲಿಂಗಾಯತರಿಲ್ಲ, ಅದು ಬಸವಣ್ಣ ಆಗೋ ಜಾಗದಲ್ಲೇ ಲಿಂಗವಂತರು ಇದ್ದಾರೆ. ಹಾಗಾದ್ರೆ ಈ ಧರ್ಮ ಇದಕ್ಕಿಂತ ಅನೇಕ ಉದಾಹರಣೆಗಳು. ನೀವು ಯಡಿಯೂರು ಸಿದ್ಧಲಿಂಗೇಶ್ವರ ವಚನಗಳು ತಗೊಳ್ರಿ, ಸರ್ವಜ್ಞನ ವಚನಗಳು ತಗೊಳ್ರಿ, ಷಣ್ಮುಖ ಶಿವಯೋಗಿಗಳ ವಚನಗಳು ತಗೊಳ್ರಿ, ಜನಪದ ಸಾಹಿತ್ಯ ತಗೊಳ್ರಿ. ಬಸವಣ್ಣನ ಹೆಸರು ಮಂತ್ರ ಆಗಿತ್ತು. ಎಲ್ಲ ಧರ್ಮಗಳಲ್ಲೂ ಆ ಪ್ರವಾದಿಯ ಹೆಸರು ಮಂತ್ರ ಆಗಿರುತ್ತೆ. ಆ ಪ್ರವಾದಿಯ ಹೆಸರು ಮಂತ್ರ ಆಗಿರುತ್ತೆ. ಲಿಂಗವಂತ ಧರ್ಮದಲ್ಲೂ ಕೂಡ ಬಸವಣ್ಣನ ಹೆಸರು ಮಂತ್ರ ಆಗಿದೆ. ಜನಪದ ಸಾಹಿತ್ಯದಲ್ಲಂತೂ ಎಷ್ಟು ಕಡೆ ಎಲ್ಲ ಬಲ್ಲಿದನಯ್ಯ, ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು, ಹುತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನೆಸರು ಬಸವಯ್ಯ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ. ಎಷ್ಟು ಇವನ್ನೆಲ್ಲವನ್ನು ವಿಚಾರ ಮಾಡ್ತಾ ಬಂದಾಗ ಅಲ್ಲಿ ಯಾರ ಹೆಸರಿದೆ? ಯಾರ ಹೆಸರಿದೆ ರೀ? ಬಸವಣ್ಣವ್ರ ಹೆಸರಿದೆ. ಬಸವಣ್ಣರ ಹೆಸರಿದೆ. ಬಸವಣ್ಣನೇ ಈ ಧರ್ಮದ ಮೇಟಿಗೂಟ. ನಮ್ಮ ಗುರುಗಳೊಂದು ಇದನ್ನು ಹೇಳ್ತಿದ್ರು, ಈಗೆಲ್ಲ ಕಲಬೆರಕೆ, ಎಲ್ಲ ಆಹಾರಗಳು ಕಲಬೆರಕೆ. ಮೊನ್ನೆ ಹಾಲು ಕುಡಿಸೋ ಹಬ್ಬದ ದಿನ ಬಂದಿದ್ರಲ್ಲ ಅವರು, ಹಾಲಿನಲ್ಲಿ ಹೆಂಗೆ ಕಲಬೆರಕೆ, ಪ್ರತಿಯೊಂದು. ಒಬ್ಬನ ಯಾರೋ ಜೀವನದಲ್ಲಿ ಜಿಗುಪ್ಸೆ ಆಗಿತ್ತು, ಸಾಯ್ಬೇಕು ಅನ್ಸಿತ್ತು, ವಿಷ ಕುಡ್ದವ, ಸಾಯಲೇ ಇಲ್ಲ. ಯಾಕೆ? ವಿಷದಲ್ಲೂ ಕಲಬೆರಕೆ ಆಗಿತ್ತು. ಒಂದು ಯಾವುದೋ ಮಗು ಬಹಳ ಸುಸ್ತಾಗಿತ್ತು, ಅದಕ್ಕೆ ಆ ಮಗು ಒಂಚೂರು ಬದುಕಲಿ ಅಂತ ಗ್ಲುಕೋಸ್ ಕುಡಿಸಿದ್ರೆ ಮಗು ಸತ್ತೇ ಹೋಗಿತ್ತು. ಯಾಕ್ರಿ? ಅದು ಕಲಬೆರಕೆ ಆಗಿತ್ತು. ಎಲ್ಲ ಕಲಬೆರಕೆ. ಒಂದು ಆಸ್ಪತ್ರೆ, ಒಬ್ಬ ರೋಗಿ ಡಾಕ್ಟರ್ ಹತ್ರ ಹೋದ. ಡಾಕ್ಟ್ರು ಈ ದೊಡ್ಡ ದೊಡ್ಡ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇರ್ತಾರಲ್ಲ, ನೋಡ್ಬೇಕು ನೀವು, ಹೋಗಿ ಚೆಕ್ ಮಾಡಿಸಿದ್ರೆ ಡಾಕ್ಟ್ರ್ ಏನು ಮಾಡಿದ್ರು, ಪ್ರಾಮಾಣಿಕವಾಗಿ ಅವ್ನು ಚೆಕ್ ಮಾಡಿ ಅವನಿಗೆ ಇಂಥ ಕಾಯಿಲೆ ಇದೆ, ಇಂಥ ಔಷಧಿ ಕೊಡಬೇಕು ಅಂತ ಕಾಂಪೌಂಡ್ರ್ ಕೈಯಾಗ ಕೊಟ್ಟರು. ಈ ಕಾಂಪೌಂಡ್ರ್ ಏನು ಮಾಡ್ದ ಅಂದರೆ, ಮೆಡಿಕಲ್ ಶಾಪ್ಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾರ ಅವರು, ಎಕ್ಸ್ಪೈರ್ಡ್ ಆಗಿರ್ತಾವಲ್ಲ ಅದನ್ನ ತಗೊಂಡು ಬರೋದು, ಏನು ಸರ್ಕಾರಿ ದವಾಖಾನೆಗಳು ಬಂದಿರುತ್ತೆ ಅವನ್ನ ಅಲ್ಲಿಗೆ ಮಾರ್ಕೊಳ್ಳೋದು. ಕೆಲವ್ರು ಯಾರಾದರೂ ಒಂದಿಷ್ಟು ಬುದ್ಧಿವಂತರಲ್ಲ, ಅಜ್ಞಾನಿಗಳು ಅಂತ ಏನಾದ್ರು ಗೊತ್ತಾಯಿತು ಅಂದರೆ ಅವ್ರಿಗೆ ಏನು ಮಾಡೋದು ಅಂದರೆ, ಎಕ್ಸ್ಪೈರ್ಡ್ ಆಗಿರೋ ಮೆಡಿಸಿನ್ ಅವ್ರಿಗೆ ಇಂಜೆಕ್ಟ್ ಮಾಡೋದು. ರೋಗ ವಾಸಿಯಾಗೋ ಅಂದ್ರೆ ಹೆಂಗೆ ವಾಸಿಯಾಗ್ಲಿಕ್ಕೆ ಸಾಧ್ಯ? ಹಾಗೆ ಬಸವಣ್ಣ ಅನ್ನುವಂಥ ಡಾಕ್ಟರ್ ಸರ್ಜನ್, ಬಸವಾದಿ ಪ್ರಮತ್ತರು ಅನ್ನೋ ಸರ್ಜನ್ ಡಾಕ್ಟರ್, ಅನುಭವ ಮಂಟಪ ಅನ್ನೋದೇ ಒಂದು ಲ್ಯಾಬ್ರೇಟ್ರಿ. ಅನುಭವ ಮಂಟಪ ಅನ್ನೋದೇ ಒಂದು ಲ್ಯಾಬ್ರೇಟ್ರಿ. ಇದರಲ್ಲಿ ಈ ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಏನೇನು ತೊಂದರೆ ಕೊಡ್ತದವೆ ಅವ್ರು ಕಂಡಿಡಿದ್ರು, ಏನೇನು ಕಾಯಿಲೆಗಳು ಅಂತ ಕಂಡಿಡಿದ್ರು.
ಬಹುದೇವೋಪಾಸನೆ ಎನ್ನುವಂಥ ಕಾಯಿಲೆಗೆ ಏಕದೇವೋಪಾಸನೆ ಎನ್ನುವಂಥ ಔಷಧಿ. ಬಹುದೇವೋಪಾಸನೆ ಎನ್ನುವಂಥ ಕಾಯಿಲೆಗೆ ಏಕದೇವೋಪಾಸನೆ ಎನ್ನುವಂಥ ಔಷಧಿ. ಸೋಮಾರಿತನ ಅನ್ನುವ ಕಾಯಿಲೆಗೆ ಕಾಯಕವೇ ಕೈಲಾಸ ಅನ್ನುವಂಥ ಔಷಧಿ. ಹೇಡಿತನ ಅನ್ನೋ ಕಾಯಿಲೆಗೆ ಗಣಾಚಾರ ಅನ್ನುವಂಥ ಔಷಧಿ. ಒಂದಿಷ್ಟು ನಾನು ಅನ್ನೋ ಅಹಂಕಾರಕ್ಕೆ ಮೃತ್ಯಾಚಾರ ಅನ್ನುವಂಥ ಔಷಧಿ. ಇವನ್ನೆಲ್ಲ ಕಂಡಿಡಿದ್ರು. ಕಂಡಿಡಿದು ಏನು ಮಾಡಿದ್ರು ಅಂದರೆ ನಮ್ಮ ಮಠಾಧಿಪತಿಗಳನ್ನು ಕಾಂಪೌಂಡ್ರು ಕೈಯಾಗ ಕೊಟ್ಟರು. ಇವರೇನು ಮಾಡಿದ್ರು ಗೊತ್ತಾ? ಶರಣರು ಯಾವ ಎಕ್ಸ್ಪೈರ್ಡ್ ಆಗಿದ್ದಾವೆ ಅಂತ ಬಿಸಾಕಿದ್ರಲ್ಲ, ಇವು ಬೇಡ ಅಂತ, ಅವನ್ನ ತಗೊಂಬಂದ್ರು ಇವರು. ಅವನ್ನು ತಗೊಂಡು ಬಂದು ಏನು ಮಾಡಿದ್ರು ಅಂದರೆ ರೋಗಿಗಳಿಗೆ ಇಂಜೆಕ್ಟ್ ಮಾಡಿದ್ರು. ವಾಸಿಯಾಗು ಅಂದರೆ ಎಲ್ಲಿಂದ ವಾಸಿಯಾಗಲಿಕ್ಕೆ ಸಾಧ್ಯ? ಇನ್ನೂ ಒಂದು ಉದಾಹರಣೆ ಹೇಳೋರು ಅವರು. ಒಂದು ಕಣ, ಮೊದಲೆಲ್ಲ, ಈಗೆಲ್ಲ ಮಿಷನ್ಗಳು ಬಂದವೆ, ಮೊದಲೆಲ್ಲ ಕಣ ಅಂತ ಮಾಡ್ತಿದ್ರು. ದವಸ ಧಾನ್ಯ ತುಳಿಸ್ಬೇಕಾರೆ ಮಾಡ್ಬೇಕಾರೆ ಕಣ ಅಂತ ಮಾಡ್ತಿದ್ರು. ಆ ಕಣದ ಮಧ್ಯೆ ಒಂದು ಮೇಟಿಗೂಟ ಅಂತ ನೆಡ್ತಿದ್ರು. ಆ ಕಣದ ಮಧ್ಯೆ ಒಂದು ಮೇಟಿಗೂಟ ಅಂತ ನೆಡುತ್ತಿದ್ರು. ಆ ಮೇಟಿಗೂಟಕ್ಕೆ ಒಂದು ಕಣ್ಣಿ ಅಂತ ಕಟ್ತಿದ್ರು. ಕಣ್ಣಿ ಕಟ್ಟಿ ಏನು ಮಾಡ್ತಿದ್ರು ಅಂದರೆ ಎತ್ತುಗಳಿಗೆ ಅದನ್ನು ಕಟ್ಟಿ ತುಳಿಯಕ್ಕೆ ಬಿಡ್ತಿದ್ರು. ಯಾಕೆ ಅದನ್ನು ಕಟ್ಟಿ ಎತ್ತುಗಳನ್ನು ತುಳಿಯಕ್ಕೆ ಬಿಡ್ತಿದ್ರು? ಅವು ಕಿತ್ಕೊಂಡು ಹೋಗಿ ಸ್ವಚ್ಛ ಮಾಡಿರೋ ಜಾಗ ಬಿಟ್ಟು ಹೊರಗಡೆ ಹೋಗಿ ಆ ಕಾಲಲ್ಲಿ ಎಲ್ಲ ಕಲ್ಲು ಮಣ್ಣು ಇವನ್ನೆಲ್ಲ ತಗೊಂಡು ಬಂದು ದವಸ ಧಾನ್ಯದಲ್ಲಿ ಮಿಕ್ಸ್ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ. ಹಾಗೆ ಲಿಂಗಾಯತ ಅಂತಕ್ಕಂಥದ್ದು ಒಂದು ಕಣ, ಲಿಂಗವಂತ ಸಮಾಜ ಅಂತಕ್ಕಂಥದ್ದು ಒಂದು ಕಟ. ಬಸವಣ್ಣನೇ ಮೇಟಿಗೂಟ, ಬಸವಣ್ಣನೇ ಮೇಟಿಗೂಟ. ವಚನ ಸಾಹಿತ್ಯನೇ ಕಣ್ಣಿ. ಅನೇಕ ನಮ್ಮ ಧಾರ್ಮಿಕ ವ್ಯಕ್ತಿಗಳೇನು ಇದ್ರು ಹಿಂದೆ, ಕೆಲವು ಪಟ್ಟಭದ್ರ ಹಿತಾಸಕ್ತರು, ಅವರು ಆ ಕಟ್ಟಿದ್ದು ಏನು ಮಾಡಿದ್ರಂತೆ, ಕೆಲವರು ಅದನ್ನು ಕಿತ್ಕೊಂಡು ಹೋಗ್ಬಿಟ್ರಂತ. ಕಿತ್ಕೊಂಡೋಗಿ ಶರಣರು ಏನು ಬೇಡ ಅಂತ ಕಣ ಸ್ವಚ್ಛ ಮಾಡಿದ್ರಲ್ಲ, ಇವ್ರೇನು ಮಾಡಿದ್ರು ಅದನ್ನ ತಗೊಂಡು ಬಂದು ಮತ್ತೆ ತುಂಬಿದ್ರು. ಈ ಎಲ್ಲ ಜಾತೀಯತೆ ಇವೆಲ್ಲವೂ ಕೂಡ ಇದಕ್ಕೆ ಎಷ್ಟು ಹೋರಾಟ ಮಾಡಿದ್ರು ಅಂದರೆ, ಇಡೀ ಕರ್ನಾಟಕದಲ್ಲಿ ಇವತ್ತು ಬಹಳ ಜನ ಸ್ವಾಮಿಗಳು ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡಬಹುದು, ಮಾತಾಡಬಹುದು, ಆದರೆ ಮಾತಾಡದೆ ಕೆಲಸ ಮಾಡಿದವರು ಯಾರು ಅಂದರೆ ನಮ್ಮ ದೊಡ್ಡಪ್ಪರು. ಏನು ಸಮಾಜದಲ್ಲಿ ಬೇರು ಬಿಟ್ಟಿತ್ತು ಮೂಢನಂಬಿಕೆಗಳು, ಕಂದಾಚಾರಗಳು, ಜಾತೀಯತೆ, ಅದನ್ನು ಕಿತ್ತೋಗುದು. ಬಸವಣ್ಣನವರ ತತ್ವನ ಹೇಳಿದ್ನಲ್ಲ, ಒಬ್ಬ ಸ್ವಾಮಿಗಳು ಅಂತ ಹೇಳ್ತಕ್ಕಂಥ ಒಬ್ಬ ಮಠಕ್ಕೆ ಪೀಠಾಧಿಕಾರಿ ಆಗ್ತಕ್ಕಂಥವನು, ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮಿ ಆಗ್ತಕ್ಕಂಥ ಮನುಷ್ಯ ತಾನು ಸ್ವ ಇಚ್ಛೆಯಿಂದ ಆಗಬೇಕೆ ವಿನ ಅವನನ್ನು ನಾವು ಬಲವಂತವಾಗಿ ಮಾಡಬಾರದು. ಸ್ವ ಇಚ್ಛೆಯಿಂದ ಯಾರು ವೈರಾಗ್ಯದಿಂದ ಆಗಿರ್ತಾರೆ ಅವರಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಆಗುತ್ತೆ ವಿನಃ ನೀವು ಬಲವಂತದಿಂದ ಮಾಡದವರಿಂದ ಒಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಪಾಪ ಅವನಿಗೆ ಸ್ವಾಮಿನೇ ಆಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಆಗ್ಲೇ ಅವನಿಗೆ 7-8 ವರ್ಷಕ್ಕೆ ಒಬ್ರು ಹಿರಿ ಗುರುಗಳು ಅವರು ಸಾಯೋ ಮುಂದೆ ಏನು ಮಾಡ್ತಾರೆ ಅಂದರೆ, ಆ ಅಣ್ಣನ ಮಗನೋ ತಮ್ಮನ ಮಗನೋ ಅವರು ರಕ್ತ ಸಂಬಂಧದಲ್ಲೇ ಹುಡುಕ್ತಾರೆ. ಹುಡುಕಿ ಆದಮೇಲೆ ಇವರೇ ಆಗಬೇಕು. ಮುಂದೆ ವಯಸ್ಸಿಗೆ ಬಂದಾಗ ಪಾಪ ಅವನಿಗೆ ಸ್ವಾಮಿ ಆಗ್ಲಿಕ್ಕೆ ಇಷ್ಟ ಇರ್ತದೋ ಇಷ್ಟ ಇರೋದಿಲ್ಲ, ಅನಿವಾರ್ಯ ಆಗ್ಬಿಟ್ಟಿರುತ್ತೆ. ಇದನ್ನು ಹಾಕ್ಕೊಂಡು ಉಳಿಬೇಕಾಗಿರೋಂಥ ಒಂದು ಪರಿಸ್ಥಿತಿ. ಅಂಥವರಿಂದ ಸಮಾಜಕ್ಕೆ ಏನಾಗ್ಲಿಕ್ಕೆ ಸಾಧ್ಯ? ಯಾರು ಸ್ವ ಇಚ್ಛೆಯಿಂದ ತಾನು ವೈರಾಗ್ಯದಿಂದ ತಾನೇ ನೀವು ಮಾಡಿರಬಾರ್ದು, ತಾನೇ ಸ್ವ ಇಚ್ಛೆಯಿಂದ ಆಗಿರಬೇಕು. ಅಂಥವರನ್ನು ಮಾತ್ರ, ಅಂಥ ಒಂದು ವೈರಾಗ್ಯ ಮೂರ್ತಿಯನ್ನು ನಾವು ಪೀಠಕ್ಕೆ ಕೂಡಿಸಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಈ ಗೊಂದಲಗಳು ಪರಿಹಾರ ಆಗಬೇಕು ಅಂದರೆ ನಾವು ಬಸವಣ್ಣನನ್ನೇ ಮೇಟಿಗೂಟವನ್ನಾಗಿ ಇಟ್ಕೋಬೇಕು. ಬಸವಣ್ಣನೇ ಮೇಟಿಗೂಟ. ಇನ್ನು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಯಾವುದು ಅಂದರೆ, ಎಲ್ಲ ಧರ್ಮಕ್ಕೂ ಅವರದೇ ಆದ ಒಂದು ಧರ್ಮಗ್ರಂಥ ಅಂತಿದೆ. ಎಲ್ಲ ಧರ್ಮಕ್ಕೂ ಬೈಬಲ್ ಇದೆ, ಕ್ರೈಸ್ತರಿಗೆ ಕುರಾನ್ ಇದೆ, ಮುಸಲ್ಮಾನರಿಗೆ, ಹಾಗೆ ಎಲ್ಲ ಧರ್ಮಕ್ಕೂ ಕೂಡ ಹಾಗೆ ಲಿಂಗವಂತರ ಧರ್ಮಗ್ರಂಥ ಯಾವುದು ಅಂದರೆ ವಚನ ಸಾಹಿತ್ಯ. ಲಿಂಗವಂತರ ಧರ್ಮಗ್ರಂಥ ವಚನ ಸಾಹಿತ್ಯ. ವಚನ ಸಾಹಿತ್ಯ ಯಾರು ಏನೇ ಹೇಳಿದರೂ ಕೂಡ ವಚನ ಸಾಹಿತ್ಯ ನೋಡಿದರೆ ನಮಗೆ ಸರಿಯಾದ ದಾರಿಯನ್ನು ತೋರಿಸ್ಕೊಡ್ತದೆ. ಹಾಗಾಗಿ ವಚನ ಸಾಹಿತ್ಯ. ಆಮೇಲೆ ಈ ಧರ್ಮದ ಲಾಂಛನ ಯಾವುದು ಅಂದರೆ ಇಷ್ಟಲಿಂಗ. ಕೆಲವರೆಲ್ಲ ಕ್ರೈಸ್ತರು ಸಿಲುಬೆ ಅಂತ ಹಾಕ್ಕೊಂಡಿರ್ತಾರೆ, ಇನ್ನು ಕೆಲವರು ಎಲ್ಲರೂ ಅವರವ್ರದ್ದೇ ಆಗ ಧರ್ಮ ಲಾಂಛನಗಳೇ ಆಗಿರುತ್ತೆ. ಹಾಗೆ ಈ ಲಿಂಗವಂತ ಧರ್ಮದ ಲಾಂಛನ ಯಾವುದು ಅಂದರೆ ಇಷ್ಟಲಿಂಗ. ಇದು
ಪ್ರತಿಯೊಬ್ಬರು ಕೂಡ ಲಿಂಗದ. ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ವಿದ್ಯಾ ಇದ್ದವನು ವಿದ್ಯಾವಂತ, ಲಿಂಗ ಇದ್ದವನು ಲಿಂಗವಂತ. ಯಾರು ಬೇಕಾದರೂ ತಗೊಳ್ಬಹುದು, ಯಾರು ಬೇಕಾದರೂ ಲಿಂಗವನ್ನ ಕಟ್ಕೊಳ್ಬಹುದು ಅಂತಕ್ಕಂಥದ್ದು. ಹಾಗಾಗಿ ನಾವು ಇವುಗಳನ್ನು ಸರಿಯಾದ ರೀತಿಯಲ್ಲಿ, ನಮಗೇನಾದರೂ ಗೊಂದಲಗಳು ಬೇಡ, ನಮಗೆ ಸರಿಯಾದ ಮಾರ್ಗ ಬೇಕು ಅಂತ ಹೇಳಿದ್ರೆ ನಮ್ಮ ತಾಯಿ ವಚನ ಸಾಹಿತ್ಯ ಹೇಳ್ತದೆ. ಈಗ ನಾ ಹೇಳಿದೆ, ಈಗ ಒಂದು ಮಗು ಏನ್ ಮಾಡ್ತದೆ ಅಂದ್ರೆ ಅವ್ರ ದೊಡ್ಡಪ್ಪನ ಕೇಳುತ್ತೆ, ದೊಡ್ಡಪ್ಪ ದೊಡ್ಡಪ್ಪ ನಮ್ಮಪ್ಪ ಯಾರು ಅಂತ. ಆಮೇಲೆ ಅವ್ರ ಮಾವನ ಕೇಳುತ್ತೆ, ಮಾವ ಮಾವ ನಮ್ಮಪ್ಪ ಯಾರು ಅಂತ ಕೇಳ್ತದೆ. ಅವ್ರ ತಾತನ ಕೇಳುತ್ತೆ, ಅಜ್ಜ ಅಜ್ಜ ನಮ್ಮಪ್ಪ ಯಾರು. ಅವ್ರ ಅಜ್ಜಿ ಕೇಳುತ್ತೆ, ಅಜ್ಜಿ ಅಜ್ಜಿ ನಮ್ಮಪ್ಪ ಯಾರು. ಅವ್ರ ತಾಯಿ ಕೇಳ್ತದೆ, ಅವ್ವ ಅವ್ವ ನಮ್ಮಪ್ಪ ಯಾರು. ಇಷ್ಟು ಜನದಲ್ಲಿ ಯಾರು ಹೇಳಿದ್ದ ಅಧಿಕೃತ? ಅವ್ವ ಹೇಳಿದ್ದೌದಿಲ್ಲ, ತಾಯಿ ಹೇಳಿದ್ದೇ ಅಧಿಕೃತ. ಹಂಗೆ ನಮ್ಮ ವಚನ ಸಾಹಿತ್ಯ ಅಂತಕ್ಕಂಥ ನಮ್ಮ ತಾಯಿ ಒತ್ತಿ ಒತ್ತಿ ಹೇಳುತ್ತದೆ, ನಮ್ಮಪ್ಪ ಬಸವಣ್ಣ, ನಮ್ಮಪ್ಪ ಬಸವಣ್ಣ. ನಾವು ನಮ್ಮ ತಾಯಿ ಮೇಲೆ ನಂಬಿಕೆ ಇಡ್ಲಾರ್ದಂಗೆ ಯಾರ ಮೇಲೋ ನಂಬಿಕೆ ಇಟ್ರೆ? ನಾ ಹೇಳಿದ್ನಲ್ಲ, 8ನೇ 12ನೇ ಶತಮಾನದಿಂದ ಈಚೆ ಪ್ರತಿಯೊಂದು ಕೂಡ ಎಲ್ಲರ ದೃಷ್ಟಿಗಳು ಆಗಿ ಹೋಗಿರ್ತಕ್ಕಂಥವು ಎಲ್ಲ ಒಂದು ಜನಪದ ಸಾಹಿತ್ಯದಿಂದ ಹಿಡಿದು ಪುರಾಣಗಳಿಂದ ಹಿಡಿದು ಅನೇಕ ನಂತರದ ವಚನಕಾರಗಳಿಂದ ಅವರೆಲ್ಲರ ದೃಷ್ಟಿ ಯಾರ ಮೇಲಿದೆ ಅಂದರೆ ಬಸವಣ್ಣನ ಮೇಲಿದೆ. ಬಸವಣ್ಣ ನಮ್ಮಪ್ಪ, ನಮ್ಮವ್ವ, ವಚನ ಸಾಹಿತ್ಯ ಇವು ಸರಿಯಾದ ನಮಗೆ ಮಾರ್ಗದರ್ಶನವನ್ನು ಮಾಡ್ತವೆ. ನೀವು ವರ್ಷ ಕೇಳೋದು ಕೂಡೋದು ಆಗಬಾರ್ದು, ಕೇಳೋದು ಕೂಡೋದು ಆಗಬಾರ್ದು. ಅದನ್ನು ನಿಷ್ಠೆಯಿಂದ ನಾವು ನಮ್ಮ ಜೀವನದಲ್ಲಿ ಆಚರಣೆಗೆ ತರ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ ಶರಣ.